ಭಗವಂತ ಉಳ್ಳಾಗಡ್ಡಿ ಅಂತ ತಂದಿವ ಮಾರಯ್ಯ ನಿನ್ನ ಸರ್ದಿ ಕಳಿಸಿರ ಮುಗದ ಹೋದ್ ಕತಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನ್ ನಿಮ್ಮ ಪ್ರೀತಿ ಎಂಜೆ ಬ್ರೋ. ನಾನ್ ಸ್ಟಾರ್ಟ್ ಮಾಡೀನಿ ಇವಾಗ 30 days of 30 ಮಿನಿ ಬ್ಲಾಗ್ ಒಳಗೆ. ಇದು ಡೇ 7 ರೀಪ. ಸೊ ಬರ್ರಿ ಮತ್ತೆ ಸ್ಟಾರ್ಟ್ ಮಾಡೋದು. ಬೆಳಗೆಲ್ಲ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಸೊ ಇಷ್ಟೆಲ್ಲ ಕೆಲಸ ಇರ್ತಾವಲ್ಲ, ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಹೊರಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಶ್ರಮಿಗೆ ಬರೋ ಮಟ್ಟ ಅಂದ್ರೆ ಸಂಜೆ ಆಗಿತ್ರಿಪ್ಪ. ಮಮ್ಮಿ ಮತ್ತೆ ನಡಿನಿ ಫಸ್ಟ್ ಟೈಮ್ ಸಂತಿ ಮಾಡ್ಕೊಂಡ್ ಹೋಗಂತಂದ್ ಹೇಳಿ ಚೀಲ ಕೊಟ್ಟು ಕಳ್ಸಿದ್ರಿಪ್ಪ. ಸಂತಿ ಮಾಡಕ್ ಬಂದೆ. ಟಮಾಟಿ, ಉಳ್ಳಾಗಡ್ಡಿ, ಸೊಪ್ಪು, ತರಕಾರಿ ತಗೊಂಡ್ರಿ. ಇವತ್ತು ಗೊತ್ತಾತ್ ನನಗ ಮಾರ್ಕೆಟ್ ಒಳಗೆ ಎದಕ್ ಲೇಟ್ ಆಕೈತೆ ಅಂತಂದ್ರ ಸೊ ಮತ್ತೆ ಪೂಜೆಗೆ ಹೂವಿದ್ದಿಲ್ಲ. ಪೂಜೆಗೆ ಹೂವೆಲ್ಲ ತಗೊಂಡು ಅಲ್ಲಿಂದ ಸೀದಾ ನಾನು ಮತ್ತೆ ಗಾಡಿ ಒಳಗೆ ಚೀಲ ಇಟ್ಕೊಂಡು ಸೀದಾ ಬಂದೆ ಆಶ್ರಮ ಕಡೆ ಬಂದ್ಕೊಳ್ಳೆ ನಮ್ಮ ಮಮ್ಮಿ ನೋಡ್ರಿ ಉಳ್ಳಾಗಡ್ಡಿ ಅಂತ ತಂದಿವ ಮಾರಯ್ಯ. ಭಗವಂತ ಏನ್ ಎಲ್ಲ ಬೆಳಗ್ಗೆ ಹಾಸಿದ ತಗೊಂಬಂದಿಯಲ್ಲ. ಅಯ್ಯ ಭಗವಂತ ನಿನ್ನ ಸರ್ದಿ ಕಳಿಸಿರ ಮುಗದ ಹೋದ್ ಕತಿ. ಫಸ್ಟ್ ಟೈಮ್ ಸಂತಿ ಮಾಡಿದ್ದಕ್ಕೆ ನಮ್ಮಮ್ಮ ನನಗೆ ಇಷ್ಟೆಲ್ಲ ಬಿರ್ದು ಕೊಟ್ರು. ನಾನು ನಮ್ಮ ಹುಡುಗರ ಜೊತೆ ಬಂದಿದ್ದೆ ಇಡ್ಲಿ ವಡ ತಿನ್ನಾಕ್ರಿಪ್ಪ. ಇಡ್ಲಿ ವಡ ತಿನ್ಕೊಂತ ಮತ್ತೆ ಒಂದ್ ಜೊತೆ ಚಪ್ಲಿಗೆ 6 ಅಂಗಡಿ ಅಡ್ಡಾಡಿ 7ನೇ ಅಂಗಡಿ ಒಳಗೆ ಚಪ್ಲಿ ತಗೊಂಡಾರಿಪ್ಪ ಅಂದ್ರು. ಸೊ ಇಲ್ಲಿ ಬಂದ ನನ್ ಗಾಡಿ ತಗೊಂಡು ಸೀದಾ ನಾನು ಬಿಟ್ಟಿದ್ದೆ ಆಶ್ರಮ ಕಡೆ. ಸೊ ಇವತ್ತಿಗೆ ಅಷ್ಟ ವಿಷಯ ಮತ್ತೆ ಸಿಗ್ತೇನಂತ. ಜೈ ಆಂಜನೇಯ.